ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ಅಮ್ಮನ ತವರು ಮನೆ. ಏನೋ ಒಂಥರ ಸಂಭ್ರಮ, ಒಂದಷ್ಟು ಬೇಜಾರು. ನನ್ನಮ್ಮ ಇರಬೇಕಾಗಿತ್ತು ಅನ್ನೋ ಆಸೆ. ಸಾರಿ ಗೊತ್ತಿಲ್ಲ. ಅಮ್ಮ ಅನ್ನೋ ಹೆಸರಲ್ಲೇ ಆ ನೋವು ಅಡಗಿದೆ. ಅಮ್ಮ ಅಂತ ಬಾಯಲ್ಲಿ ಹೇಳಿದ ತಕ್ಷಣನೇ ನನ್ನ ಕಣ್ಣಂಚಲ್ಲಿ ನೀರು ಬರ್ತಿದೆ. ಗೊತ್ತಿಲ್ಲ ತುಂಬಾನೇ ದೃಢ ಮನಸ್ಸು ಮಾಡಿಕೊಂಡು, ಗಟ್ಟಿ ಮನಸ್ಸು ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಟ್ ಏನೋ ಆಗುತ್ತೆ ಗೊತ್ತಿಲ್ಲ, ಅಮ್ಮ ಹೆಸರು ಹೇಳಿದ ತಕ್ಷಣ ಆ ಕಣ್ಣಂಚಲ್ಲಿ ನೀರು ಬರುತ್ತೆ. ಓಕೆ ಸ್ನೇಹಿತರೆ, ಇದು ನಾನು ನಿಮಗೆ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ ಒಂದು ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಇದು ನನ್ನ ಅಮ್ಮನ ತವರು ಮನೆ. ಇಲ್ಲೇ ನನ್ನಮ್ಮ ಬೆಳೆದು ದೊಡ್ಡವರಾದವರು. ನನ್ನ ಅಜ್ಜಿ, ತಾತ ಜೀವನದ ಸುಂದರ ಕ್ಷಣಗಳನ್ನು ಕಳೆದಂಥ ಮನೆ ಅಂತಲೇ ಹೇಳ್ಬೋದು. ಈ ಮನೆಯ ಪ್ರತಿಯೊಂದು ಗೋಡೆಯಲ್ಲೂ ಅವರ ನಗು, ಪ್ರೀತಿ ಮತ್ತು ನೆನಪುಗಳು ಇಂದಿಗೂ ಜೀವಂತವಾಗಿವೆ. ದುರಾದೃಷ್ಟ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅಜ್ಜಿ, ನಮ್ಮ ತಾತ ನಮ್ಮ ಜೊತೆಲಿಲ್ಲ. ಆದರೆ ಅವ್ರು ಬಿಟ್ಟೋದಂಥ ನೆನಪು, ಅವರ ಪ್ರೀತಿ, ಅವರ ಆಶೀರ್ವಾದ ಇವತ್ತಿಗೂ ನಮ್ಮ ಜೊತೆಲೇ ಇದೆ. ಪ್ರತಿಯೊಂದು ಮೂಲೆಯಲ್ಲೂ ಇಂದಿಗೂ ನಮ್ಮ ಜೊತೆಯಲ್ಲಿಯೇ ಇದೆ. ಹಾಗೆ ನಾನು ಈ ಮನೇಲಿ ಕಾಲಿಟ್ಟಿದ ತಕ್ಷಣ ಅವರ ಧ್ವನಿ ಆಗಿರ್ಬೋದು ಅಥವಾ ಅವರ ಪ್ರೀತಿ ಆಗಿರ್ಬೋದು, ನನ್ನನ್ನು ಬಾಚಿ ತಬ್ಕೊಂಡಂಥ ಒಂದು ಅನುಭವ ಅಂತಲೇ ಹೇಳ್ಬೋದು. ನೆನಪುಗಳು ಎಂದಿಗೂ ಸಾಯುವುದಿಲ್ಲ ಎಂಬುದಕ್ಕೆ ಈ ಮನೆಯೇ ಸಾಕ್ಷಿಯಾಗಿದೆ. ಹಾಗೆ ಈ ಮನೆ ಬರೀ ನನ್ನಮ್ಮನ ತವರು ಮನೆ ಅಲ್ಲ. ಇದು ನಮ್ಮ ಕುಟುಂಬದ ಇತಿಹಾಸ, ನಮ್ಮ ಬೇರು, ನಮ್ಮ ಭಾವನೆಗಳ ನೆಲೆ. ಇವತ್ತು ನಮ್ಮ ಅಜ್ಜಿ, ನಮ್ಮ ತಾತ ಜೊತೆಗೆ ನನ್ನಮ್ಮ ಜೊತೆಲಿಲ್ಲದೆ ಇರ್ಬೋದು, ಆದರೆ ಅವರ ನೆನಪುಗಳು ನನ್ನ ಹೃದಯದಲ್ಲಿ ಎಂದಿಗೂ ಜೀವಂತವಾಗಿದೆ. ಹಾಗೆ ನಿಮ್ಮ ಅಜ್ಜಿ, ತಾತ ಅಥವಾ ನಿಮ್ಮ ಬಾಲ್ಯದ ಮನೆ ಬಗ್ಗೆ ನಿಮಗೂ ಸಿಹಿ ನೆನಪುಗಳಿದ್ದರೆ ಅದನ್ನು ನನ್ನ ಜೊತೆ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ. ನಾನು ನಿಮ್ಮ ಒಂದು ಬಾಲ್ಯವನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ಸಾಕು ಅನಿಸುತ್ತೆ ಈ ಮನೆಯ ಬಗ್ಗೆ. ಎಷ್ಟು ಹೇಳಿದರೂ ಸಾಲಲಾರದ ಒಂದು ಭಾವನೆ, ಎಷ್ಟು ವರ್ಣಿಸಿದರೂ ಸಿಲುಕದ ಒಂದು ಅದ್ಭುತವಾದ ಭಾವನೆ. ಗೊತ್ತಿಲ್ಲ ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ. ನಾನಂತೂ ತುಂಬಾ ಎಮೋಷ್ನಲ್ ಆಗಿದ್ದೀನಿ. ಏನೇನೋ ಹೇಳಬೇಕು ಅಂತ ಸಾಕಷ್ಟು ವಿಷಯಗಳನ್ನ ಸಂಗ್ರಹಿಸಿದ್ದೆ. ಆದರೆ ಅಮ್ಮ ಅಂತ ಬಂದಿದ ತಕ್ಷಣ ಅದು ಎಲ್ಲವೂ ಮರೆತಂಗಾಯಿತು ನನಗೆ. ಗೊತ್ತಿಲ್ಲ ಗೈಸ್. ನಾನು ಹೋಗಿದ್ದು ಜಾತ್ರೆ ಅಂದರೆ ಏಕಾದಶಿ ಹಬ್ಬ. ಇಲ್ಲಿ 3 ದಿನ ನಡೆಯುತ್ತೆ. ಆರತಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಖುಷಿಯಿಂದ ಮಾಡ್ತಾಯಿದ್ದೀನಿ, ತುಂಬಾ ಸಂಭ್ರಮಿಸ್ತಾ ಇದ್ದೀನಿ. ಆದರೆ ಇದೆಲ್ಲದ್ರ ಜೊತೆ ನನ್ನಮ್ಮನ್ನ ಮಿಸ್ ಮಾಡ್ಕೊಳ್ತೀನಿ ತುಂಬಾ. ಯಾಕಂದರೆ ನಾನು ಯಾವಾಗಲೇ ಊರಿಗೆ ಹೋದರೂ ಕೂಡ ಅಥವಾ ಯಾವತ್ತೇ ಸಾರಿ ಗೈಸ್ ನಾನು ಯಾವಾಗಲೇ ಊರಿಗೆ ಹೋಗಬೇಕು ಅಂದರೂ ಕೂಡ ಅಮ್ಮ ನನಗೆ ಕಾಲ್ ಮಾಡ್ತಿದ್ರು, ಊರಿಗೆ ಬರ್ತಾ ಇದೆಯಾ ಅಂತ. ಹ್ಞೂ ಅಂತ ಅಂದರೆ ನಾನು ಬರ್ತೀನಿ, ಕರ್ಕೊಂಡು ಹೋಗು, ನೀನು ಬಂದರೆ ನಾನು ಬರ್ತೀನಿ, ಇಲ್ಲ ಅಂದರೆ ಬರಲ್ಲ ಅಂತೆಲ್ಲ. ಸೊ ಅದೆಲ್ಲ ತುಂಬ ನೆನಪಾಗ್ತಿದೆ ಇವಾಗ. ಬಟ್ ಅವಾಗ ನಾನು ತುಂಬಾ ಬ್ಯುಸಿ ಇದ್ದೆ, ಕೆಲಸದ ಒತ್ತಡ, ಮಕ್ಕಳು, ಅದು ಇದು ಅಂತ. ಬಟ್ ಇವತ್ತು ನಾನು ಫ್ರೀ ಮಾಡ್ಕೊಂಡು ಹೋದರೂ ಕೂಡ ಅಲ್ಲಿ ನನ್ನ ಕರೆಯೋದಕ್ಕೆ, ಮಾತಾಡೋದಕ್ಕೆ ನನ್ನ ಮನೆ ತುಂಬ ಅಂದರೆ ತುಂಬಾ ನೆನಪಿಸ್ಕೊತೀನಿ. ಕೆಲವು ಪ್ಲೇಸ್ಗಳಿಗೆ ಹೋದಾಗ ಅಥವಾ ಕೆಲವು ಜಾಗಗಳಿಗೆ ಹೋದಾಗ ನಾನು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ನನಗೆ ಅವಾಯ್ಡೇ ಆಗಲ್ಲ. ಯಾಕಂದರೆ ಅಷ್ಟು ನೆನಪು ಕಾಡ್ತಿರುತ್ತೆ. ಸುಮ್ಮನೆ ಏನೇ ಒಂದು ಜಾಗ ನೋಡಿದ್ರು ಅಷ್ಟೇ ನಮ್ಮಮ್ಮ ಹೇಳ್ತಿರ್ತಾರೆ, ಇಲ್ಲಿ ನೀನು ಬೆಳೆದಿದ್ದ ಜಾಗ, ನೀನು ಹುಟ್ಟಿದ ಮನೆ ಅಂತೆಲ್ಲ ಹೇಳಿದಾಗ ಒಂಥರ ಅನಿಸ್ತಿರುತ್ತೆ. ಸಾರಿ ಗೈಸ್, ಸಾರಿ. ಓಕೆ, ಸಾಕು. ಅದೆಲ್ಲ ಮುಗೀತು. ಅದೆಲ್ಲ ಆದಮೇಲೆ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಅಡುಗೆಗಳ್ನೆಲ್ಲ ಪ್ರಿಪೇರ್ ಮಾಡಿಕೊಟ್ಟೆ ನಾನೇ. ಪಲಾವ್ ಮಾಡು ಅಂತ ಹೇಳ್ತಿದ್ರು. ಪಲಾವೆಲ್ಲ ಮಾಡಿ, ಅಡುಗೆಗೆ ಆರತಿ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ
ಒಬ್ಬಟ್ಟು, ಕೋಸಂಬರಿ, ಹಪ್ಳ, ಉಪ್ಪಿನಕಾಯಿ, ಬೋಂಡ, ಬಜ್ಜಿ, ಆಮೇಲೆ ಸಾಂಬಾರು ಕೂಡ ರೆಡಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದು ನಮ್ಮೂರಲ್ಲಿ ಏಕಾದಶಿ ಹಬ್ಬ. 3 ದಿನ ನಡೆಯುತ್ತೆ. ಆ, ಈ ಹಬ್ಬ ಶನಿವಾರ ಸ್ಟಾರ್ಟ್ ಆಗಿದ್ದು. ಶನಿವಾರ ಆರತಿ ಇತ್ತು. ಭಾನುವಾರ ಮನೆಗೆ ದೇವ್ರು ಬರುತ್ತೆ. ಅದೆಲ್ಲ ಆದಮೇಲೆ 3 ಆರತಿನ ತಗೊಂಡೋಗ್ಬೇಕು ಬಸವಣ್ಣಂಗೆ. ಅದಾದಮೇಲೆ ಆಂಜನೇಯ ದೇವಸ್ಥಾನಕ್ಕೆ. ಅತ್ತೆನೇ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದರು. ಸ್ವಲ್ಪ ತುಂತುರು ಮಳೆ ಇತ್ತು. ಸೊ ಹಾಗಾಗಿ ನಾನೇನು ಹೋಗಕ್ಕೆ ಹೋಗಲಿಲ್ಲ. ನಾನೇ ಹೋಗಿ ಬರ್ತೀನಿ ಅಂತೇಳಿ ಅವರೇ ಹೋದರು. ಅದಾದಮೇಲೆ ಬಸವಣ್ಣನ ದೇವಸ್ಥಾನಕ್ಕೆ ಬಂದೆ. ನಾನು ಹೇಳಿದ್ನಲ್ಲ, ಎಲ್ಲೋದ್ರೂ ಕೂಡ ನೆನಪು ಕಾಡ್ತಾ ಇರುತ್ತೆ ಅಂತ. ಈ ಪ್ಲೇಸಲ್ಲಿ ಕೂಡ ನನ್ಗೆ ಇವತ್ತು ಕಣ್ಣಿಗೆ ಕಟ್ದಂಗಿದೆ. ನನ್ನಮ್ಮ, ನನ್ನ ಮಗಳು, ಪುಟ್ಟ ಮಗಳು, ಅವಾಗಿನ್ನೂ ಮೇ ಬಿ ಒಂದು 6 ತಿಂಗಳು, ವರ್ಷ ಏನೋ ಅಷ್ಟೇ ಆಗಿತ್ತು. ಅವಾಗ ಹೋಗಿ ಅಲ್ಲೆಲ್ಲ ಫೋಟೋ ತೊಗೊಂಡಿದ್ದು. ಇವತ್ತಿಗೂ ನನಗೆ ಆ ಫೋಟೋ ನನ್ನ ಜೊತೆ ಇದೆ. ಅಲ್ಲಿ ಕುತ್ಕೊಂಡಂಥದ್ದು, ಅಮ್ಮ ನಾನು ಫೋಟೋಸ್ ತೆಗೆಸ್ಕೊಂಡಿದ್ದು, ಅದೆಲ್ಲ ಒಂಥರ. ಅಮ್ಮ ಹೇಳ್ತಿದ್ರು, ನಾನು ಇಲ್ಲೇ ಬೆಳೆದಿದ್ದು, ಇಲ್ಲೇ ಇದ್ದಿದ್ದು, ಅವಾಗ ನಮಗೆ ಊಟಕ್ಕೂ ತೊಂದರೆ ಆಗ್ತಿತ್ತು, ಅಷ್ಟು ಬಡತನದಲ್ಲಿ ಬೆಳೆದಿದ್ದು ಅಂತೆಲ್ಲ ಹೇಳ್ತಿದ್ರು. ಅವರ ಮೆಮೊರೀಸು, ಅವರು ಕಳೆದಂಥ ಇದನ್ನೆಲ್ಲ ನನಗೆ ಹೇಳ್ತಿದ್ರು. ಈ ಬಸವಣ್ಣನ ಪೂಜೆ ಮಾಡಬೇಕಾದ್ರೆ ಅದೇ ನೆನಪಾಗ್ತಾ ಇತ್ತು ತುಂಬಾ. ಮಿಸ್ ಯು ಅಮ್ಮ, ಮಿಸ್ ಯು ಸೋ ಮಚ್. ಈ ವಿಡಿಯೋ ಆ್ಯಕ್ಚುಲಿ ಹ್ಯಾಪಿಯಾಗಿ ತೊಗೊಂಡೋಗ್ಬೇಕು, ಅಮ್ಮನ ಮನೆಯೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಗೊತ್ತಿಲ್ಲ, ಹ್ಯಾಪಿಯಾಗಿ ತೊಗೊಂಡೋಗೋಣ ಅಂತ ಹೇಳಿದ್ರೆ ಫುಲ್ಲು ಬೇಜಾರಲ್ಲಿ, ಅಳುವಲ್ಲಿ ತೊಗೊಂಡೋಗ್ತಾ ಇದ್ದೀನಿ. ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಹೇಳಿದ್ನಲ್ಲ, ಕೆಲವೊಂದು ಜಾಗಗಳನ್ನ ನೋಡಿದಾಗ ಅಥವಾ ಕೆಲವೊಂದು ಪ್ಲೇಸ್ಗಳನ್ನ ನೋಡಿದಾಗ ನನಗೆ ಅವಾಯ್ಡ್ ಮಾಡೋಕ್ಕೆ ಆಗ್ತಿಲ್ಲ. ಈ ಪ್ಲೇಸಲ್ಲೆಲ್ಲ ತುಂಬಾ ಮೆಮೊರೀಸ್ ಇದೆ ನನ್ನ ಅಮ್ಮನ ಜೊತೆ ನನಗೆ. ಬಿಫೋರು ಅಷ್ಟೇ, ನಾವೆಲ್ಲ ಹೋದಾಗಲೆಲ್ಲ ಫೋಟೋಸ್ ತೊಗೊಂಡಿದ್ದು, ಅದೆಲ್ಲ ತುಂಬಾ ಇದೆ. ನಾನು ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮಾಡ್ದು. ನನ್ನ ಮಗಳು ಕೂಡ ಪೂಜೆ ಮಾಡ್ತೀನಿ ಅಂಥೇಳಿ ಅವಳು ಕೂಡ ಪೂಜೆ ಎಲ್ಲ ಮಾಡಿದ್ಲು. ತುಂಬಾ ಖುಷಿ ಅನ್ನಿಸ್ತು. ನನಗಂತೂ ಈ ಪ್ಲೇಸಿಗೆ ಬಂದರೆ ಒಂಥರ ನೆಮ್ಮದಿ ಅನಿಸುತ್ತೆ. ಏನೋ ಒಂಥರ ಸಂತೋಷ. ಒಂದಷ್ಟು ಕಾಲ ಅಲ್ಲೇ ಸಮಯವನ್ನು ಕಳೆದು ಅದಾದಮೇಲೆ ಮನೆಗೆ ಹೋದು. ಇದು ಊರಿನ ಒಳಗಡೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ಅದನ್ನು ಕೂಡ ಒಂದು ವ್ಯೂ ತೊಗೊಂಡಿದ್ದೆ. ಸಂಜೆ ಆಗ್ತಾ ಇತ್ತು, ಹಾಗಾಗಿ ಆರತಿ, ಮೇಯ್ನ್ ಆರತಿ ರಂಗನಾಥ ಸ್ವಾಮಿಗೆ ನಾನೇ ಹೊತ್ಕೊಂಡು ಹೋಗೋಣ ಅಂತ ಹೇಳಿ ನಾನೇ ಕಂಪ್ಲೀಟಾಗಿ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ತುಂಬಾ ಖುಷಿ. ಆ್ಯಕ್ಚುಲಿ ನಾನು ಆರತಿ ಹೊರೋದಕ್ಕೋಸ್ಕರನೇ ಹೋಗಿದ್ದು. ನಮ್ಮ ಅತ್ತೆ ಕೈಲಾಗಲ್ಲ, ಸೊ ಹಾಗಾಗಿ ನಾನೇ ಆರತಿ ಹೊರೋಣ ಅಂತೇಳಿ ಹೋಗಿದ್ದು. ತುಂಬಾ ಖುಷಿ ಅನ್ನಿಸ್ತು ರಂಗನಾಥ ಸ್ವಾಮಿಗೆ ನಾನು ಆರತಿ ಹೊರೋದು. ನನಗೊಂಥರ ಖುಷಿ. ನನ್ನ ಇಷ್ಟಾರ್ಥಗಳೆಲ್ಲನೂ ನೆರವೇರಿಸು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನೆರವೇರಿಸಿದ್ದಾನೆ. ನಾನು ಇವತ್ತು ಏನೇ ಆಗಿದ್ದರೂ, ನಾನು ನಂಬಿರೋ ನನ್ನ ದೇವರು, ನನ್ನ ಗಣೇಶ, ನಾನು ಅಷ್ಟು ಚೆನ್ನಾಗಿದ್ದೀನಿ, ಅಷ್ಟು ಖುಷಿಯಾಗಿದ್ದೀನಿ. ಯಾರ ಕಣ್ಣು ಬೀಳದೇ ಇರಲಿ, ತುಂಬಾ ನೆಮ್ಮದಿಯಾಗಿದ್ದೀನಿ. ತುಂಬಾ ಖುಷಿ ಅನ್ನಿಸ್ತು. ಈ ಥರ ಎಲ್ಲ ಆರತಿ ಹೊತ್ಕೊಂಡು ಹೋಗೋದಂದರೆ ನಂಗೆ ತುಂಬ ಇಷ್ಟ. ಆರತಿ ಎಲ್ಲ ಹೊತ್ಕೊಂಡು ಹೋಗಿ ನಾನೇ ಎಲ್ಲ ರೆಡಿ ಮಾಡಿದ್ದೆ, ಒಂಬಾಳೆ ಎಲ್ಲ ಚುಚ್ಚಿ. ಸೊ ಫೈನಲಾಗಿ ನಾನೇ ಎತ್ಕೊಂಡು ಹೋದೆ. ನನ್ನ ಮಗಳು ವಿಡಿಯೋ ಮಾಡ್ತಿದ್ಲು. ಅವಳಿಗೆ ಹೇಳ್ತಾ ಇದ್ದೆ, ಅವಳ ಹತ್ರ ಐಫೋನ್ ಇತ್ತು. ಸೊ ಭಯ ನನಗೆ ಎಲ್ಲಾದರೂ ಬಿಟ್ಬಿಟ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಾರಿ ಹೇಳ್ತಾ ಇದ್ದೆ ನಿಂತ್ಕೊಂಡು. ಹುಷಾರು, ಫೋನು ವಿಡಿಯೋ ಮಾಡಿದ ತಕ್ಷಣ ಅತ್ತೆ ಕೈಲಿ ಕೊಟ್ಬಿಡು, ಅಜ್ಜಿ ಕೈಲಿ ಕೊಟ್ಬಿಡು ಅಂತೆಲ್ಲ ಹೇಳ್ತಿದ್ದೆ. ನೋಡಿ, ಫುಲ್ ಹಿಂದೆ ತಿರುಗಿ 10 ಸಲ ಹೇಳಿದೆ. ಯಾಕಂದರೆ ಅಷ್ಟು ಭಯ ನನಗೆ, ಏನಾದರೂ ಎಲ್ಲಾರು ಬೀಳಿಸ್ಬಿಟ್ರೆ, ಹೊಸ ಮೊಬೈಲ್ ಅಲ್ವಾ ಅಂತ ಹೇಳಿ. ಎಲ್ಲಾರು ಹತ್ತತ್ರ ಒಂದು 2-3 ಕಿಲೋಮೀಟ್ರ್ ಇರಬೇಕು, ಅಷ್ಟು ಅಂದಾಜಾಗಿ ಗೊತ್ತಿಲ್ಲ. ಅಷ್ಟು ದೂರ ಆಗುತ್ತೆ ಅಂದ್ಕೊಳ್ಳಿ. 2-3 ಕಿಲೋಮೀಟ್ರ್ ಅವರು ಹಳ್ಳಿನ ದೇವಸ್ಥಾನದಲ್ಲಿ ಮೈಲಿ ದೂರ ಆಗುತ್ತೆ ಅಂತಲ್ಲ, ಅಷ್ಟು ದೂರ ಹೊತ್ಕೊಂಡು ಹೋಗಿ ವಾಪಸ್ ಬಂದು. ಅದಾದಮೇಲೆ ಒಬ್ಬಟ್ಟು ತಿಂತಾ ಇದ್ದೆ. ಕಾಯಿ ಒಬ್ಬಟ್ಟು ಮಾಡಿದ್ರು ಅತ್ತೆನೇ ಆಲ್ರೆಡಿ ಪ್ರಿಪೇರ್ ಎಲ್ಲ ಮಾಡಿದ್ರು. ನಾನು ಸಾಂಬಾರು ಮೇನ್ ಅಷ್ಟೇ ಮಾಡಿದ್ದು. ಬೇಡ, ನಾನು ಇನ್ನೂ ಒಬ್ಬಟ್ಟು ತಿಂತಾ ನನ್ನ ಇದ್ದೀನಿ. ಮಗಳು ನಾನು ತೋರಿಸು ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ಅವಳನ್ನ ತೋರಿಸಿ ಎಲ್ಲ ಮಾಡಿದೆ. ಇದಂತೂ ಫುಲ್ ಕ್ರೇಜಿ ಅಂತ ಹೇಳ್ಬೋದು. ನಾನು ನೈಟಿ ಎಲ್ಲ ಹಾಕೋದೇ ಇಲ್ಲ. ಫಸ್ಟ್ ಟೈಮ್ ನೈಟಿ ಹಾಕಿದ್ದು. ಒಂಥರ ಚೆನ್ನಾಗಿ ಅನ್ನಿಸ್ತು. ಒಂಥರ
ಫುಲ್ ಒಂಥರ ಏನೋ ಒಂಥರ ಟೇಸ್ಟ್ ಆಗ್ತದೆ. ನಾರ್ಮಲ್ ಹಾಕಲ್ಲ ಶುಂಠಿ ಅದು ಎರಡು ಅಷ್ಟೇನಾ? ಅಷ್ಟು ಹಾಕ್ರ? ಹಾಕಲ್ಲ ನಾರ್ಮಲ್ ಆಗಿ ನೈಟ್ ಡ್ರೆಸ್ಸು ಚೂಡಿ ಆ ಥರದ್ದೇ ಹಾಕ್ತಿದ್ದೆ. ಅದು ಫಸ್ಟ್ ಟೈಮ್ ಹಾಕಿದ್ದೆ. ನನಗೆ ನಾನೇ ಒಂಥರ ನೀನು ಅನ್ನಿಸ್ತು. ಕುಡ್ದಾಗಿ ಡೇಟ್ ಆಗೋಯ್ತು. ಫುಲ್ ಆಂಟಿ ಫೀಲ್ ಕೊಡ್ತಾ ಇತ್ತು. ತುಂಬಾ ಎಂಜಾಯ್ ಮಾಡಿದೆ. ಇದು ಅದೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಎಲ್ಲೂ ಸ್ಟಾಪ್ ಮಾಡಿಲ್ಲ. 2 ವೀಡಿಯೋ ಹಾಕೋಣ ಅಂದ್ಕೊಂಡೆ. ಸೊ ಇನ್ನೇನು ಹಂಗೆ ಕಂಟಿನ್ಯೂ ಮಾಡೋಣ ಅಂತೇಳಿ ಫುಲ್ಲು ಏನೇನೋ ಪ್ಲ್ಯಾನ್ ಮಾಡಿದ್ದೆ ಮಾಡಬೇಕು ಅಂತ. ಬಟ್ ಫುಲ್ಲು ಸೆಂಟಿಮೆಂಟಲ್ಲಿ ಹೋಗ್ಬಿಡ್ತು. ಫುಲ್ಲು ಅಳುವಲ್ಲೇ ಹೋಗ್ಬಿಡ್ತು. ಸೊ ಹಾಗಾಗಿ ಒಂದೇ ವೀಡಿಯೋ ಅಪ್ಲೋಡ್ ಮಾಡಿದೆ. ನನ್ನ ಮಗಳು ರೇಗಿಸ್ತಾ ಇದ್ಲು, ಮಮ್ಮಿ ನೀನು ಅಡುಗೆ ಮಾಡ್ತಾ ಇದೆಯಾ ತಿನ್ಕೊಂಡು ಮಾಡ್ತಿದ್ಯಾ ಅಂತ. ಬಜ್ಜಿ ತಿನ್ಕೊಂಡು ಅಡುಗೆನ ಪ್ರಿಪೇರ್ ಮಾಡ್ತಿದ್ದೆ. ಎಲ್ಲರೂ ಬಂದಿದ್ರು. ತುಂಬ ಜನ ಸೇರಿದ್ರು. ತುಂಬಾ ಖುಷಿ ಅನ್ನಿಸ್ತು. ಎಲ್ಲರೂ ತುಂಬಾ ಖುಷಿ. ಆಮೇಲೆ ಇನ್ನೊಂದೇನು ಮೇಯ್ನ್ ಅಂತ ಹೇಳಿದ್ರೆ ಎಲ್ಲರೂ ನನ್ನನ್ನು ಗುರುತಿಸ್ತಿದ್ರು. ಎಲ್ಲರೂ ಮಾತಾಡಿಸ್ತಿದ್ರು. ನನ್ನ ಫ್ಯಾಮಿಲಿಯವರೇ ಎಷ್ಟೊಂದು ಜನ ನನ್ನನ್ನು ಫಾಲೋ ಕೊಟ್ಟಿದ್ದಾರೆ. ನಂಗೆ ಅದೆಲ್ಲ ಒಂದು ಐಡಿಯಾ ಕೂಡ ಇರಲಿಲ್ಲ. ಆಂಟಿನೊಂದು ಸ್ವಲ್ಪ ತೋರ್ಸೋಣ, ನಿನ್ನೊಂದು ಸ್ವಲ್ಪ ತೋರ್ಸೋಣ. ಯಾರಾದರೂ ಹುಡ್ಗಿರ್ ಲೈನ್ ನೋಡಿದ್ರೆ ಅಂತ, ಹುಡ್ಗಿರ್ ಲೈನ್ ನೋಡಿದ್ರೆ ಅಂತ ಎಲ್ಲಾರ್ದು ವಿಡಿಯೋ. ಮಳ್ಳು ಇದ್ರೆ ಟೇಸ್ಟ್. ಹೌದು, 2 ಸತಿ ಮಳ್ಳು ಇದ್ರೆ ಅದೊಂಥರ ಟೇಸ್ಟೇ ಬೇರೆ ಬರುತ್ತೆ. ಹೌದು. ಇವಾಗ ನೋಡಿದ್ರಲ್ಲ ಪಂಕಜ ಆಂಟಿ ಅವರೆಲ್ಲರೂ ಅಷ್ಟೇ. ನಮ್ಮ ಮಹೇಶ ತುಂಬ ಜನ ಬಂದಿದ್ರು. ಎಲ್ಲರೂ ಅದೇ ಹೇಳ್ತಿದ್ರು. ತುಂಬಾನೇ ಖುಷಿ ಹೊರಡು ಬೈ. ಈಗ ಬೈ ಮಾಡ್ತಾರೆ ಆ ಕಡೆ. ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ, ಅಂದರೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತೇಳಿ ನಮ್ಮ ಆನಂದ ಕರ್ಕೊಂಬಂದ. ಹಾಗೇ ನಮ್ಮ ಆಂಟಿನೂ ನೋಡ್ಕೊಂಡು ಬರೋಣ ಅಂತೇಳಿ ಅಲ್ಲಿಂದ ನಾವು ಹಾಗೆ ಕಾಗಗೆರೆಗೆ ಹೊರಟು. ಯಾಕಂದರೆ ನಮ್ಮ ಚಿಕ್ಕಪ್ಪಂಗೆ ಹುಷಾರಿರಲಿಲ್ಲ. ಆಲ್ಮೋಸ್ಟ್ ನನ್ನ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ. ಸರಿ ಹಾಗೆ ನೋಡ್ಕೊಂಡು ಒಂದು ಸಲ ವಿಸಿಟ್ ಮಾಡ್ಕೊಂಡು ಹೋಗೋಣ. ಪಾಪ ಅವ್ರು ತುಂಬ ಸಲ ಹೇಳ್ತಾನೆ ಇದ್ರು ಅಂತ. ಇದು ನಮ್ಮ ಚಿಕ್ಕಪ್ಪ. ತುಂಬಾ ಹುಷಾರಿಲ್ಲ ಅವ್ರಿಗೆ. ತುಂಬ ಸ್ವರ್ಗೋಗ್ಬಿಟ್ಟಿದ್ದಾರೆ. ಹಾಗೆ ಅವ್ರನ್ನೊಂದು ಸಲ ವಿಸಿಟ್ ಮಾಡಿಕೊಂಡು ನಮ್ಮ ಆಂಟಿನೆಲ್ಲ ಮಾತಾಡಿಸ್ಕೊಂಡು ಹಾಗೆ ತುಮಕೂರಿಗೆ ಡ್ರಾಪ್ ಮಾಡಿಸ್ಕೊಂಡೆ. ತುಮಕೂರಿಗೆ ಹೋಗಿದ್ರೆ ನೀವು ನೋಡ್ತಾ ಇರ್ಬೋದು ಫುಲ್ಲು ರಶ್ಶು. ಯಾಕಂದರೆ ನಾನು ಸಂಡೇ ಬಂದಿದ್ದು. ಫುಲ್ಲು ರಶ್ಶು. ನಂಗಂತೂ ಯಪ್ಪ ಅನ್ನಿಸ್ಬಿಡ್ತು. ಯಾರತ್ತೆ ಬಟ್ ಏನೋ ತಂದಿದ್ದು? ದೇವ್ರ ದಯದಿಂದ ಖಾಲಿ ಸೀಟ್ ಯಾರೇ ಸಿಕ್ತು. ತಂದಿದ್ದು? ಆರಾಮಾಗಿ ಬಂದೆ. ನನಗೋಸ್ಕರ ಕೇಕ್ ತಗೊಂಬಂದಿದ್ದಾರೆ. ಇವ್ರಿಗೋಸ್ಕರ ಅಲ್ಲ, ಮುಂಚೆನೆ ತಾಮಂದಿತ್ತು. ಅದೇ ನಮಗೋಸ್ಕರನೇ ತಾನೆ. ಮತ್ತೆ ನಾವು ಊರಿಗೆ ಹೋಗಿದ್ದೋ ಅಂತ ತಗೊಂಬಂದಿಟ್ರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ.